ಬೀದರ್ ತಾಲೂಕಿನ ದಕ್ಷಿಣ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಗೂನಳ್ಳಿ ಗ್ರಾಮ ರಸ್ತೆ ಪೂರ ಹೆದಗೆಟ್ಟಿದೆ. ನೀವು ನೋಡ್ತಿರ್ಬೋದು ಜನಗಳು ಸಮಸ್ಯೆ ಎಷ್ಟದ ಅಂತಂದ್ರೆ ಡೈಲಿ ಸುಮಾರು ವರ್ಷದಿಂದ ಏನದ ಅಂತಂದ್ರೆ ಒಂದು 3-4 ವರ್ಷದಿಂದ ಪೂರ ಹೆದಗೆಟ್ಟದ ರಸ್ತೆ. ದಿನಾಲು ಅಪಘಾತಗಳು ಸಂಭವಿಸ್ಲತ್ತವ. ನೀವು ನೋಡ್ತಿರ್ಬೋದು, ಜನಗಳು ನೋಡ್ತಿರ್ಬೋದು, ಆಜು ಬಾಜು ಎಲ್ಲ ಡೈಲಿ ಆಕ್ಸಿಡೆಂಟ್ ಆಗ್ಲತ್ತವ, ಗುಂಡಿಗಳು ಬಿದ್ದಾವ. ದಯವಿಟ್ಟು ಶಾಸಕರು ಇದಕ್ಕೆ ಎಚ್ಚೆತ್ಕೊಂಡು ನೀವು ವಿಡಿಯೋ ಮುಖಾಂತರ ನಾವು ಮನವಿ ಸಲ್ಲಿಸ್ತೀವಿ ನಿಮ್ಗೆ ಎಚ್ಚೆತ್ಕೊಂಡು ಈ ರೋಡಿನ ಸರ್ ಎಷ್ಟು ದಿವಸ ಐತಿ ಇದು ರೋಡು ಹಿಂಗೆ ಉಳಿದು? ಭಾಳ ದಿವಸ ಅಂದ್ರೆ ಎಷ್ಟು ದಿವಸ ಐತಿ? ಎಲ್ಲ ಕಿಲ್ ಹಾಕಿವು ಮತ್ತೆ ಹೋಗಿದ್ದು. ಈಗ ನೀವು ಯಾರಿಗಾದ್ರೂ ಹೇಳಿದ್ರೆ ಇಲ್ಲಿಂದು ಸೌತ್ MLA ಈಗ ಎಷ್ಟು ಜನ ಬಿದ್ದಾರೆ ಸರ್? ರೋಗ ಕೆಲವು ಹಂಗೆ ಹಿಂಗೆ ಬಿದ್ದು ಹಿಂಗೆ ರಾತ್ರಿ ಟೈಮಲ್ಲಿ ಈಗ ಹಿಂಗೆ ಆದ್ವಿ ಅಂದ್ರೆ ಡಬಲ್ ಅಂದ್ರೆ ರಾತ್ರಿ ಟೈಮ್ನಾಗ ಓಡಾಡಕ್ಕೆ ಭಾಳ ಕಷ್ಟ ಅದ. ರಾತ್ರಿ ಟೈಮ್ ಇಲ್ಲೇನು ಲೈಟು ಅದು ಏನೂ ಇಲ್ಲ. ಇಲ್ಲ ಇಂಥವ್ರಿಗೆ ಇರಲ್ರಿ ಹಿಂಗೆ ಶಂಕರ್ ಅಂತೇಳಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ಸರ್. ನೀವು ಇರೋದು ಸರ್? ಗುನ್ನಳ್ಳಿ ಸರ್. ಗುನ್ನಳ್ಳಿ ಇದು ರೋಡಿಂದು ಭಾಳ ಸಮಸ್ಯೆ ಅದ ಸರ್. ಪೂರಾ ರೋಡ್ ಹೋಗ್ಯದ. ರಾತ್ರಿ ಟೈಮ್ ಬೀಳತ್ತವ್ರು ಎಲ್ಲ ಗಾರಿ ಗುಂಡಿ ಹೋಗ್ಯಾವ. ಗುಂಡಿದಾಗ ಬಿದ್ದು ಭಾಳ ಜನ ಪ್ರಾಬ್ಲಮ್ ಆಗುತ್ತೆ. ನಾವು ಸೈಡ್ ಬಿಟ್ಟಿದ್ದೇವೆ ಸರ್. ಈ ರೋಡ್ ಏನಂತೀವಿ ಅಂದ್ರೆ ಮಂಜೂರು ಮಾಡ್ಬೇಕಂತೇಳಿ ವಿನಂತಿ ಮಾಡಿ ಸರ್. ಎಷ್ಟು ದಿವಸ ಐತಿ ಇದು ರೋಡು ಹಿಂಗೆ ಉಳಿದು? ಇದು 2-3 ವರ್ಷ ಆಯ್ತು ಸರ್. ಪೂರಾ ಹೋಗಿದೆ. ಆಗಿತ್ತು ಇದರ ಶಬ್ದ ಅಂತೂ ಪೂರಾ ಹೋಗ್ಯದ ಸರ್. ಸರ್ ಒಂದು ಬೀದಿ ದೀಪಗಳು ಕಾಣಲ್ಲ ಅಂತಿಲ್ಲ. ಇದಕ್ಕೆ ಬೀದಿ ದೀಪ ಇಲ್ಲ ಸರ್. ಈಗ ಮುಂದೆ ಊರ್ಬಲ್ ಹೋದ್ಮೇಲೆ ಕೈ ಸರ್. ಮತ್ತು ಈಗ ನೈಟು ಕೆಲವೊಬ್ರು ಕೆಲಸ ಮಾಡಿ ಬರ್ತಾರೆ, ಅವರಿಗೆಲ್ಲ ಏನು ತೊಂದರೆ? ಹಿಂಗೆ ಕತ್ತಲಾಗೆ ಹೋಗ್ಬೇಕು ಸರ್. ಇಲ್ಲ ಸರ್, ಅದು ಲೈಟಿನ ಸವಲತ್ತು ಅಂತ ಇಲ್ಲಿಂದು ಯಾರು ಇವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. MLA MLA ಅಂತೂ ಇನ್ನೂ ಬಂದಿಲ್ಲ, ಮಾಡಿಲ್ಲ ಸರ್. ಗೆದ್ದಿಂಬಾದ್ ಒಂದ್ಸಲ ಬಂದಿಲ್ಲ, ಬಂದಿಲ್ಲ, ಇದು ಮಾಡಿಲ್ಲ ಸರ್. ನಿಮ್ಮ ಊರಿಗೂ ನೋಡಿಲ್ಲ? ನಾನು ರಮೇಶ್ ಶಿಂದೆ ಅಂತ ಭಾರತೀಯ ಪ್ರದೇಶ ಜಿಲ್ಲಾಧ್ಯಕ್ಷ ಮಾತಾಡ್ತಿದ್ದೀನಿ. ಇಲ್ಲಿ ಗೂನಳ್ಳಿಯಲ್ಲಿ ಬರುವಂಥ ರಸ್ತೆಯಲ್ಲಿ ರಸ್ತೆ ಹದಗೆಟ್ಟು ಹೋಗೋ ಬರೋ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದ್ದಾರೆ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ MLA ಸಾಹೇಬರಂಥ ಬೆಳ್ದಳೆ ಸಾಹೇಬರ ಗಮನ ಕೊಡ್ತೀನಿ. ಆದಷ್ಟು ಬೇಗ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಸಾಕಷ್ಟು ಮಾಡಿಕೊಡ್ಬೇಕು. ಯಾಕಂದರೆ ಗಡ್ಡೆ ಹಿಡಿದು ರೋಡೆಲ್ಲ ಎದಾರ್ತೆ ಮಳೆಗೆಟ್ಟು ಮಳೆ ಬಿದ್ದು ರೋಡ್ ಹೋಗಲಿಕ್ಕೆ ಬರಲಿಕ್ಕೆ ದಾರಿ ಅಂತ ಕಳೆದು ಸಮಸ್ಯೆ ನಡೆದಿದ್ದಾರೆ. ಅದಕ್ಕೆ ಧನ್ಯವಾದ. ಭಾಳ ಖರಾಬ್ ಆಗೈತ್ರಿ ಸರ್. ಇದೆಲ್ಲ ಕಡೆ ಎಲ್ಲ ರೋಡೆಲ್ಲ ಇದಾಗ ಹೋಗ್ಯದ. ಭಾಳ ಆಕ್ಸಿಡೆಂಟ್ ಆಗ್ಲತ್ತ ರೋಡಿಗೆಲ್ಲ. ಭಾಳೆಲ್ಲ ನೀರೆಲ್ಲ ನಿಲ್ಲತ್ತ, ಹೊಲ ಬರಂಥದ್ದು ಏನಿಲ್ಲ, ಏನು ರೋಡ್ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು? ಮಾತ್ರ 1 ವರ್ಷ ಆಯ್ತು ಸರ್. 1 ವರ್ಷ? ಹಾಂ, 1 ವರ್ಷ. ಮತ್ತು ಈಗ ಗೆದ್ದು ಸಾಕ್ಷಿ ಯಾರಾದರೂ ಯಾರ ಕಡೆ ಬರ್ಲಿಕ್ಕೆ ಇಲ್ಲ. ಉಸ್ತುವಾರಿ ಸಚಿವರು ಯಾರ ಕಡೆ ಬರ್ಲಿಕ್ಕೆ ಇಲ್ಲ ನೋಡಿ. ಯಾರು ಬರ್ತಾರೆ? ಯಾರು ಬರ್ತಾರೆ? ಬೀದಿ ದೀಪಗಳು ಕಾಣುವಂಥ ಯಾವ್ದು ರೀ ಲೈಟ್ಗಳು ಕಂಬ ಇಲ್ಲ ರೀ. ಅವ್ರ ಲೈಟ್ಗಳಿಲ್ಲ. ರಾತ್ರಿ ಓಡಾಡೋದು ಹಿಂಗೆ ಹಂಗೆ ರೀ, ಕತ್ತಲಾಗೆ ರೀ. ಯಾರು ಸ್ಪಂದನೆ ಮಾಡ್ತಾರೆ? ಮಾಡ್ತಿಲ್ಲ. ಮತ್ತು ನಿಮ್ಮ ಬೇಡಿಕೆ ಏನದ? ಎಲ್ಲ ಚಂದ ಮಾಡ್ತೀರ ಮತ್ತೆ. ನಿಮ್ಮ ಹೆಸರು? ಶರಣಪ್ಪ ರೀ. ಯಾವರು? ಗೂನಳ್ಳಿ. ಬೀದರ್ ತಾಲೂಕಿನ ದಕ್ಷಿಣ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಗೂನಳ್ಳಿ ಗ್ರಾಮ ರಸ್ತೆ ಪೂರ ಹೆದಗೆಟ್ಟಿದೆ. ನೀವು ನೋಡ್ತಿರ್ಬೋದು, ಜನಗಳು ಸಮಸ್ಯೆ ಎಷ್ಟದ ಅಂತಂದ್ರೆ ಡೈಲಿ ಸುಮಾರು ವರ್ಷದಿಂದ ಏನದ ಅಂತಂದ್ರೆ ಒಂದು 3-4 ವರ್ಷದಿಂದ ಪೂರ ಹೆದಗೆಟ್ಟದ ರಸ್ತೆ. ದಿನಾಲು ಅಪಘಾತಗಳು ಸಂಭವಿಸ್ಲತ್ತವ. ನೀವು ನೋಡ್ತಿರ್ಬೋದು, ಜನಗಳು ನೋಡ್ತಿರ್ಬೋದು, ಆಜು ಬಾಜು ಎಲ್ಲ ಡೈಲಿ ಆಕ್ಸಿಡೆಂಟ್ ಆಗ್ಲತ್ತವ, ಗುಂಡಿಗಳು ಬಿದ್ದಾವ. ದಯವಿಟ್ಟು ಶಾಸಕರು ಇದಕ್ಕೆ ಎಚ್ಚೆತ್ಕೊಂಡು ನೀವು ವಿಡಿಯೋ ಮುಖಾಂತರ ನಾವು ಮನವಿ ಸಲ್ಲಿಸ್ತೀವಿ ನಿಮ್ಗೆ ಎಚ್ಚೆತ್ಕೊಂಡು ಈ ರೋಡಿನ ಸಮಸ್ಯೆ ಏನಾದ್ರು ಬಗೆಹರಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳತ್ತೀವಿ. ನೀವು ಯಾಕಂದ್ರೆ ಇಲ್ಲಿ ಶಾಪುರ್ ಗೇಟ್ದಿಂದ ಗೂನಳ್ಳಿ ಗ್ರಾಮಕ್ಕೆ ಹೋಗೋ ರಸ್ತೆ ಪೂರಾ
ಪೂರಾ ಹೆದಗೆಟ್ಟಿದೆ. ಸುಮಾರು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಹೇಳತ್ತೇವೆ ನಾವು, ವಿಡಿಯೋ ಮುಖಾಂತರ ಹೇಳತ್ತೇವೆ, ಸಂಬಂಧಪಟ್ಟ ಶಾಸಕರಿಗೆ ಬಿ ತಮ್ಮ ಗಮನಕ್ಕೆ ಬಿ ತಂದಿದ್ದೇವೆ ನಾವು, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದೆವು. ಬಟ್ ಅದಕ್ಕೆ ಏನದ ನೀವು ಗಮನಕ್ಕೆ ಹರಿಸಿಲ್ಲ. ದಯವಿಟ್ಟು ಜನರ ಸಮಸ್ಯೆಯನ್ನು ನೀವು ಕೂಡಲೇ ಬಗೆಹರಿಸಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ಳುತ್ತೇವೆ. ಯಾಕಂದ್ರೆ ಪ್ರತಿ ವರ್ಷ ನೀವು ಮಳೆಗಾಲದಲ್ಲಿ ನೋಡುತ್ತಿರ್ಬೋದು, ಡೈಲಿ ಆಕ್ಸಿಡೆಂಟ್ ಆಗ್ಲತ್ತವ, ಅಪಘಾತಗಳು ಸಂಭವಿಸಿ ಹಾಸ್ಪಿಟಲ್ಗೆ ನಿರಂತರ ಹೋಗ್ತಾ ಇದ್ದಾರೆ ಜನಗಳು. ದಯವಿಟ್ಟು ಮಾನ್ಯ ಶಾಸಕರೇ ಶೈಲೇಂದ್ರ ಬೆಲ್ದಾಳಿ ಅವರಿಗೆ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ತಾವು ಇದಕ್ಕೆ ಈ ವಿಡಿಯೋ ಮುಖಾಂತರ ನೀವು ನೋಡಲು ಕೂಡಲೇ ತಕ್ಷಣ ಈ ರೋಡನ್ನು ಮಂಜೂರು ಮಾಡಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ನನ್ನ ಹೆಸರು ಕಲ್ಯಾಣರಾವ್ ಗುನಾಳಿಕರ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ರಾಜಗಿರ ಬೀದರ್ ದಕ್ಷಿಣ ಕ್ಷೇತ್ರದ ಗುನ್ನಾಳಿ ಗ್ರಾಮದಲ್ಲಿ ಇದು ಏನಾಗಿದೆ, ರೋಡ್ ಹದಗಟ್ಟಿ ಹೋಗಿದೆ. ಸುಮಾರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ದೂರು ಸಲ್ಲಿಸಿದ್ರು ಇದ್ರ ಬಗ್ಗೆ ಯಾವುದೇ ಕಾರ್ಯ ಅವರು ಇದು ಮಾಡಲಿಲ್ಲ. ಅದ್ರ ಸಲುವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವ್ರಿಗೆ ಗಮನಕ್ಕೆ ನಾವು ತರಲಿದ್ದೆವು. ಏನಂದರೆ ಸಾರ್ವಜನಿಕರ ಸಮಸ್ಯೆ ಆಗಿದೆ. ಇದು ನಮ್ಮ ಶಾಸಕರು ಏನಾದಾರ ಒಳ್ಳೆಯವರಿದ್ದಾರೆ, ಅವ್ರು ಏನಂತ ಇಂಥ ಸಮಸ್ಯೆಗಳು ಬಗೆಹರಿಸ್ತಾರೆ ಅಂತ ನಾವು ನಂಬಿ ಇದು ನಾವೇನು ಅವರಿಗೆ ಒಂದು ಗಮನಕ್ಕೆ ತಂದಿದ್ದೆವು. ಇದ್ರ ಬಗ್ಗೆ ಕೂಡಲೇ ಅವರು ಏನು ಮಾಡಬೇಕಂದ್ರೆ ಬಗೆಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸಬೇಕಂದ್ರೆ ತಮ್ಮಲ್ಲಿ ಮನಂತಿ ಮಾಡ್ತಾ ಇದ್ದೆವು. ಇಷ್ಟೇ ನನ್ನ ವಿನಂತಿ. राजकुमार राजगिरा। बच्चे फजर में जा रहे हैं तरकारी लेको, रोड का बहुत प्रॉब्लम है, गड़े 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 पड़ गई। कब नींद के हक्या में जाते हैं, गड़े हर जगह दिख रहे नहीं, क्या नहीं गिर जा रही, तबीयत खराब हो जा रही गिर जा कौन के। कैसा अब हमारी रोड बना के देना। बेंदड़े सब कौन है ये इसको हमें वोटां डालो बोल के आते हैं, वोटां डालने के से अच्छे रहे तो डालते ना, गिर पड़े, पैरां टूटे, हाथां टूटे, दवाखाने में पड़ रही जाको। आप काको जाते हैं, स्कूल बच्चे सब जाते हैं, स्कूल के बच्चे गाड़ियों को ला नहीं ले जा रही, गड़बड़ से आ रही गिर जा रही। बहुत ये हो जाने लगे। स्कूल के बच्चों को जाने भी टाइम नहीं मिल रहा, फास्ट जाने नहीं हो रहा, टाइम पे टाइम निकलना बोले तो बहुत गड़बड़ हो रही है उनको। तुम्हारा नाम बोलो। फातिमा भी। कौन सा गाँव? गुनेली। ನನ್ನ ಹೆಸರು ಶಿವಕುಮಾರ್ ಅಂತ, ಗುನ್ನಳ್ಳಿ ಗ್ರಾಮಸ್ಥರು. ಶಾಪುರ್ ಗೇಟ್ನಿಂದ ಗುನ್ನಳ್ಳಿ ಒಳಗೆ ರಸ್ತೆ ಹದಗೆಟ್ಟು ಹೋಗಿದೆ. ಭಾಳಷ್ಟು ಜನ, ಭಾಳಷ್ಟು ಪೇಷಂಟು, ಆಮೇಲೆ ವೈದ್ಯರಿಗೆ, ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಆಗ್ಯಾವ. ಮನೆ ಶಾಸಕರು ಕೂಡ ನಮ್ಮದು ಕಲ್ಯಾಣ ಗುನ್ನಳ್ಳಿ ಕರ್ನಾಟಕ ಕೂಡ ಮನೆ ಭಾಳಷ್ಟು ಕೊಟ್ಟ ನೋಡಿದೆವು ನಾವು, ಪೇಪರ್ದಲ್ಲಿ ನೋಡಿದೆವು, ಆಮೇಲೆ ನ್ಯೂಸ್ದಲ್ಲಿ ಭೀ ನೋಡಿದೆವು. ಬಟ್ ಅದಕ್ಕೆ ಶಾಸಕರು ನಮ್ಮ ಗ್ರಾಮ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ಮೊನ್ನೆ ಕೂಡ ನಾನು ಕೂಡ ಡಿ ಸಿ ಆಫೀಸಲ್ಲಿ ಭೇಟಿಯಾಗಿದ್ದೇವೆ. ಸರ್, ನಮ್ಮ ರೋಡಿನ ಭಾಳ ಸಮಸ್ಯೆ ಅದ ಅಂದ್ರೆ ನೋಡೋಣ ಅಂತಂದು ನೋಡು. ಇದಕ್ಕಿಂತ ಮೊದಲು ಏಪ್ರಿಲ್ ಕೂಡ ಹೇಳಿದ್ದೆವು, ಜಾತ್ರೆ ಇದ್ದೀವಿ ದಿವಸ. ಆ ಜಾತ್ರೆಯಲ್ಲಿ ಕೂಡ ಆಯ್ತಪ್ಪ ನಾವು ಮಾಡ್ತೀನಿ, ಸ್ವಲ್ಪ ತೆಗ್ಗಿದ್ದಲ್ಲಿ ಕೂಡ ಕಂಕ್ರೀಟ್ ಹಾಕಿ ಏನೋ ಮೇಲ್ಮೇಲೆ ಕೆಲಸ ಮಾಡಿಬಿಟ್ಟಿರು. ಅದ್ರ ಬಾದ ಮತ್ತೆ ಏನು ಮಾಡಿಲ್ಲ. ಮತ್ತೆ ಯಾವುದೋ ಆಯ್ತು ನೋಡೋಣ, ಬಜೆಟ್ ಇಲ್ಲ ಅಂದ್ರೆ ಯಾವುದೋ ಹೇಳಿರ್ತಾರೆ. ಇದು ಇಷ್ಟ ಅದೆಲ್ಲ ನೋಡ್ಕೊಂಡು ಜನಗಳು ಭಾಳಷ್ಟು ಕಷ್ಟದಾಗ ಬೀದರ್ಗೆ ಹೋಗಕ್ಕೆ ಪ್ರಾಬ್ಲಮ್ ಆಗ್ತಾವೆ. ದಿನ 4 ಗಾಡಿ ತಿರುತ್ತವೆ. ಆಮೇಲೆ ರಾಜವಾಳಿ ಒಂದು ರಸ್ತೆ ಇದೆ, ಕುಡಿದು ಬರ್ತಾರೆ ಜನ. ಭಾಳಷ್ಟು ಸಮಸ್ಯೆ ಇದೆ ಸರ್, ಇದಕ್ಕೆ ಬಗೆಹರಿಸಬೇಕು. ಅದಕ್ಕೆ ಶಾಸಕರು ಸುಮಾರು ಎಷ್ಟು ವರ್ಷಗಳಿಂದ ಇದು ರೋಡ್ ಇದೇ ರೀತಿ ಇದೆ? ಸುಮಾರು 15-20 ವರ್ಷದಿಂದ ಇದೇ ರೀತಿ ಇದೆ. ಯಾರು ಕೂಡ ಮಾಡಿಲ್ಲ ಈ ರಸ್ತೆ. MLA ಸಾಬರು ಊರಿಗೆ ಬಂದಿಲ್ಲ? ಬಂದಿರು, ಬಂದ ತಕ್ಷಣ ನೋಡಿದ್ರು. ಮಾಜಿ ಶಾಸಕರು ಕೂಡ ಬಂದಿರು, ಬಂಡೆಪ್ಪರು ಕೂಡ, ಅವ್ರಿಗೆ ಬಂದು ನೋಡಿ ಹೇಳಿದ್ರು, ಪಾಪ ರೋಡ್ಗೆಲ್ಲ ಭಾಳಷ್ಟು ಹದಗಟ್ಟು ಹೋಗ್ಯದಲ್ಲ ಇದ್ರ ಬಗ್ಗೆ. ಮತ್ತು ಬೆಲ್ದಾಳಿ ಸಾಹೇಬ್ರಿಗೆ ಕೂಡ ನೀವು ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ರು. ಹೇಳಿದೆವು ಸರ್ ಮಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ಇನ್ನೂ ಅವ್ರು ಕೂಡ ಮಾಡಿಲ್ಲ. ಈಗ ಮಾಡಬೇಕಂತ ಮನವಿ ಕೇಳ್ಕೊತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಶಿವಕುಮಾರ್ ಗುಣಳಿ ಸರ್.